ಹಲೋ ಫ್ರೆಂಡ್ಸ್, ನಿಮ್ಮ ವೆಹಿಕಲ್ ಟಯರ್ನ ಏರ್ ಪ್ರೆಷರ್ ಸ್ಲೋ ಆಗಿ ಕಡಿಮೆ ಆಗ್ತಾ ಇದ್ದೇನಾ? ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯೂಶ್ವಲಿ ಟೈರ್ಸ್ ಏನಾದರೂ ಪಂಕ್ಚರ್ ಆದರೆ ಇಮಿಡಿಯೇಟಾಗಿ ಟೈರ್ ಪ್ರೆಷರ್ ಡೌನ್ ಆಗಿಬಿಡುತ್ತೆ. ಬಟ್ ಸ್ಲೋ ಆಗಿ ಏನಾದರೂ ಏರ್ ಪ್ರೆಷರ್ ಡೌನ್ ಆಗ್ತಿದೆನಾ, ದೆನ್ ಪ್ರಾಬ್ಲಮ್ ರಿಮ್ಮಲ್ಲಿರ್ಬೋದು ಅಥವಾ ನೆಕ್ಕಲ್ಲಿರ್ಬೋದು. ಈ ಥರ ಮೊದಲು ರಿಮ್ನ ಎಡ್ಜಸ್ಗೆ ನೀರು ಹಾಕಿ ನೋಡ್ತಾರೆ. ಬಿಕಾಸ್ ಇದು ಟ್ಯೂಬ್ಲೆಸ್ ಟೈರ್ ಆಗಿರೋದ್ರಿಂದ ರಿಮ್ಮಲ್ಲಿ ಏನಾದರೂ ಇಶ್ಯೂ ಇದ್ದರೆ ಏರ್ ಲೀಕ್ ಆಗುವಂತಹ ಪಾಸಿಬಿಲಿಟೀಸ್ ಇರುತ್ತೆ. ಸೊ ರಿಮ್ನ ಎರಡೂ ಎಡ್ಜಸ್ಸಲ್ಲಿ ಚೆಕ್ ಮಾಡಬೇಕಾಗತ್ತೆ, ಫ್ರಂಟ್ ಮತ್ತು ರೇಯರ್. ಸೊ ಏನಕ್ಕೆ ಈ ರಿಮ್ಮಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಅಂದರೆ, ಒಂದು ಮೇಯ್ನ್ಲಿ ಡಸ್ಟ್ ಪಾರ್ಟಿಕಲ್ಸ್ ಏನಾದರೂ ಅಂಟ್ಕೊಂಡಿದ್ರೆ ಈ ಥರ ಇಶ್ಯೂ ಬರುತ್ತೆ. ಆ ರಿಮ್ ಏನಾದರೂ ರಸ್ಟ್ ಹಿಡಿದಿದ್ರೂ ಕೂಡ ಈ ಇಶ್ಯೂ ಬರುತ್ತೆ. ಅಥವಾ ರಿಮ್ಮಲ್ಲಿ ಏನಾದರೂ ಮೇಜರ್ ಬೆಂಡ್ ಇದ್ದರೂ ಕೂಡ ಏರ್ ಲೀಕ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ನೀವು ಈ ವಾಟರನ್ನು ಜಸ್ಟ್ ಎಡ್ಜಸ್ಸಲ್ಲಿ ಸ್ಪ್ರೇ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಏನಾದರೂ ಏರ್ ಬಬಲ್ಸ್ ಬರ್ತಾ ಇದೆ ಅಂತ ಅಂದರೆ ರೀಸನ್ ಏನು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಪಾಸಿಬಿಲಿಟಿ ಏನಪ್ಪ ಅಂತ ಅಂದರೆ, ನೆಕ್ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಎಗೈನ್ ಅಲ್ಲಿಂದ ಕೂಡ ಏರ್ ಲೀಕ್ ಆಗುವಂತಹ ಪಾಸಿಬಿಲಿಟಿ ಇರುತ್ತೆ. ಸೊ ನಮ್ಮ ಕೇಸಲ್ಲಿ ನೆಕ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರನೇ ಏರ್ ಲೀಕ್ ಆಗ್ತಾಯಿತ್ತು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಸ್ಲೋ ಆಗಿ ಏರ್ ಲೀಕ್ ಆಗ್ತಾ ಇದೆ ಅಂತ. ಸೊ ನೀವೇನಾದರೂ ಪೆಟ್ರೋಲ್ ಬಂಕಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಗಾಳಿ ಇಡಿಸಿದ ಒಂದು 10 to 15 ಡೇಸ್ಗೆ ಆಲ್ಮೋಸ್ಟ್ 10 to 12 FPS ಅಷ್ಟು ಏರ್ ಹೊರಗಡೆ ಹೋಗಿಬಿಟ್ಟಿರುತ್ತೆ. ಸೊ ಇದರಿಂದ ಡೆಫಿನೆಟ್ಲಿ ನಿಮ್ಮ ಗಾಡಿ ಮೈಲೇಜ್ ಆಗಿರ್ಬೋದು ಅಥವಾ ಓವರಾಲ್ ನಿಮ್ಮ ಜರ್ನಿ ಎಕ್ಸ್ಪೀರಿಯೆನ್ಸಿಗೆ ಪ್ರಾಬ್ಲಮ್ಸ್ ಆಗಬಹುದು. ಸೊ ಅದಕ್ಕೋಸ್ಕರನೇ ಆವಾಗವಾಗ ನೀವು ಟೈರ್ಗೆ ಗಾಳಿ ಇಡಿಸಿದಾಗ ಏರ್ ಪ್ರೆಷರ್ನ ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. ಸೊ ಈಗ ನಾವು ಈ ನೆಕ್ಕನ್ನ ಡ್ಯಾಮೇಜ್ ಆಗಿರ್ತಕ್ಕಂತಹ ನೆಕ್ಕನ್ನು ರಿಮೂವ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಕಟ್ ಮಾಡಿ ತೆಗೆದಿದ್ದಾರೆ. ಈ ಥರ ಇರುತ್ತೆ, ಇದು ಡ್ಯಾಮೇಜ್ ನೆಕ್. ಸೊ ಇಲ್ಲಿ ನೀವು ನೋಡ್ಬೋದು ಹೊಸ ನೆಕ್ ಯಾವ ಥರ ಇದೆ ಅಂತ. ಔಟ್ಸೈಡ್ ಪಂಕ್ಚರ್ ಶಾಪಲ್ಲಿ ಈ ನೆಕ್ನ ರೀಪ್ಲೇಸ್ ಮಾಡೋದಕ್ಕೆ ಅರೌಂಡ್ 100 to 150 ರುಪೀಸ್ ಚಾರ್ಜ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಸರ್ವಿಸ್ ಚಾರ್ಜ್. ಸೊ ಆ್ಯಕ್ಚುಯಲ್ ನೆಕ್ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 10 ರುಪೀಸ್. ಸೊ ಅಮೆಝಾನಲ್ಲಿ ನಿಮ್ಗೆ ಅರೌಂಡ್ 25 ನೆಕ್ಸ್ ಜಸ್ಟ್ ಅರೌಂಡ್ 300 ರುಪೀಸಿಗೆ ಸಿಗುತ್ತೆ. ಬಟ್ ಇದೇ ನೆಕ್ನ ನೀವೇನಾದರೂ ಟೈರ್ ಶಾಪ್ಸಲ್ಲಿ ಅಥವಾ ಏನಾದರೂ ಶೋರೂಮ್ ಸರ್ವಿಸ್ ಸೆಂಟರ್ಸಲ್ಲಿ ಏನಾದರೂ ರೀಪ್ಲೇಸ್ ಮಾಡಿಸ್ತೀರ ಅಂದರೆ ಡೆಫಿನೆಟ್ಲಿ 300 ಇಂದ 400 ರೂಪಾಯಿ ಚಾರ್ಜ್ ಆಗುತ್ತೆ. ತುಂಬಾ ಎಕ್ಸ್ಪೆನ್ಸಿವ್ ಮತ್ತು ಅದು ವೇಸ್ಟ್ ಕೂಡ. ಸೊ ಲೋಕಲ್ ಪಂಕ್ಚರ್ ಶಾಪ್ಗಳಲ್ಲಿ ರೀಪ್ಲೇಸ್ ಮಾಡಿಸೋದು ಬೆಸ್ಟ್. ಈ ನೆಕ್ ಬದಲು ಒಳಗಡೆ ಒಂದು ವಾಲ್ ಪಿನ್ ಅಂತ ಇರುತ್ತೆ. ಆ ವಾಲ್ ಪಿನ್ ಏನಾದರೂ ಹೋಗಿದ್ರೆ ಅರೌಂಡ್ 20 ರುಪೀಸಲ್ಲೇ ನಿಮ್ಮ ಕೆಲಸ ಆಗೋಗ್ಬಿಡುತ್ತೆ. ಬಟ್ ನೆಕ್ ರೀಪ್ಲೇಸ್ ಮಾಡಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಹೊಸ ನೆಕ್ಕನ್ನು ರಿಮ್ಗೆ ಈ ಥರ ಹಾಕಿದ ನಂತರ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಬಿಟ್ಟು ಅವರು ಟಯರ್ನ ವಾಪಸ್ ಫಿಕ್ಸ್ ಮಾಡ್ತಾರೆ. ಅದು ತುಂಬಾ ಫಾಸ್ಟ್ ಆಗುತ್ತೆ, ಅರೌಂಡ್ 10 ಮಿನಿಟ್ಸಲ್ಲಿ ನಿಮ್ಮ ಕೆಲಸ ಮುಗ್ದು ಹೋಗ್ಬಿಡತ್ತೆ. ಒಂದು ಸರ್ತಿ ಟೈರ್ ಫಿಟ್ ಆದ ನಂತರ ಮತ್ತೆ ಏರ್ ಪ್ರೆಷರ್ನ ಮಾನಿಟರ್ ಮಾಡಿ. ಸೊ ಡೆಫಿನೆಟ್ಲಿ ಏನಾದರೂ ನೆಕ್ಕೆಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಿತ್ತು, ಏನು ತೊಂದರೆ ಇಲ್ಲ ಅಂತ ಅಂದರೆ ಸೊ ಟೈರ್ ಪ್ರೆಷರ್ ಅಷ್ಟೇ ಇರುತ್ತೆ, ಏನು ಗಾಳಿ ಲೀಕ್ ಆಗಿರೋದಿಲ್ಲ. ಈ ಥರ ಮೈನರ್ ಇಶ್ಯೂಸ್ನ ನೀವೇನಾದರೂ ಇನಿಷಿಯಲ್ ಸ್ಟೇಜಲ್ಲೇ ಐಡೆಂಟಿಫೈ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಟೈರ್ನ ಲೈಫು ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ಇದರಿಂದ ನಿಮ್ಮ ಜರ್ನಿ ಕೂಡ ಚೆನ್ನಾಗಿರುತ್ತೆ.